ಹಲೋ ಗೆಳೆಯರೆ, ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳಿತೀನಿ. ಇವತ್ತು ನಾನೊಂದು ಎಣ್ಗಾಯಿ ಮಾಡ್ತಾ ಇದ್ದೀನಿ ಅಕ್ಕಿ ರೊಟ್ಟಿ ಜೊತೆ ತಿನ್ನಕ್ಕೆ. ನೋಡಿ, ಬದನೆಕಾಯಿ, ಅದಕ್ಕೆ ಬೇಕಾಗಿರೋದು ಖಾರಕ್ಕೆ ಮೆಣಸಿನ್ಕಾಯಿ ಪುಡಿ, ಉಪ್ಪು, ತೆಂಗಿನಕಾಯಿ, ಹುಣಸೆಹಣ್ಣು ತೊಳೆದಲ್ಲಿ ಇಟ್ಕೊಂಡಿದ್ದೀನಿ. ಮತ್ತು ಕಡಲೆಕಾಯಿ ಬೀಜ, ಕೊತ್ತಂಬರಿ ಬೀಜ, ಉದ್ದಿನ ಬೇಳೆ ಆಗಲೇ ಹೇಳಿದ್ನಲ್ಲ, ಕಡಲೆಕಾಯಿ, ಮತ್ತು ಒಗ್ಗರಣೆಗೆ ಕರಿಬೇವು, ರಿಫೈಂಡ್ ಆಯಿಲಲ್ಲಿ ನಾನು ಒಗ್ಗರಣೆ ಹಾಕ್ತೀನಿ. ಇದನ್ನೆಲ್ಲ ಹುರ್ಕೊಂಡು ನಾನು ಪುಡಿ ಮಾಡಿ ಇಟ್ಕೊಳ್ತೀನಿ. ಸಾಸಿವೆ ಮತ್ತು ಇದು ಕರಿಬೇವು ಒಗ್ಗರಣೆಗೆ ಹಾಕ್ತೀನಿ. ನೋಡಿ, ಎಲ್ಲದು ಹುರ್ಕೊಂಡಿದ್ದೀನಿ. ಈಗ ಹುರ್ಕೊಂಡಿದ್ದನ್ನೆಲ್ಲ ಕ್ಲೀನಾಗಿ ಪುಡಿ ಮಾಡ್ತೀನಿ. ಆಮೇಲೆ ಒಗ್ಗರಣೆ ಹಾಕ್ತೀನಿ. ನೋಡಿ, ಅದ್ರ ಜೊತೆಗೆ ಇದನ್ನು ಸೇರಿಸ್ಕೊಳ್ತೀನಿ. ತೆಂಗಿನಕಾಯಿ, ಉಪ್ಪು, ರೆಡ್ ಚಿಲ್ಲಿ ಪೌಡರು, ಅರಿಶಿನ ಪೌಡರು ಮತ್ತು ಸ್ವಲ್ಪ ಹುಣಸೆಹಣ್ಣು. ಮತ್ತು ನೋಡಿ, ಇದನ್ನೆಲ್ಲ ಕಟ್ ಮಾಡಿ ತೊಳೆದು ಕ್ಲೀನಾಗಿ ಕಟ್ ಮಾಡಿ ಎಲ್ಲದನ್ನು ಇಟ್ಟಿದ್ದೀನಿ. ಅದ್ರ ಜೊತೆಗೆ ಆಮೇಲೆ ಮಸಾಲೆಯಲ್ಲಿ ಇದನ್ನು ಹಾಕ್ತೀನಿ, ಸ್ವಲ್ಪ ಎಣ್ಣೆಲಿ ಹುರ್ಕೊಂಡು. ನೋಡಿ, ಆಗಿದೆ ಇದು. ನೋಡಿ, ಈಗ ಒಗ್ಗರಣೆಗೆ ಇಟ್ಟಿದ್ದೀನಿ. ಅದರಲ್ಲಿ ನಾನು ರಿಫೈಂಡ್ ಎಣ್ಣೆ ಹಾಕ್ತೀನಿ, ಸಾಸಿವೆ, ಕರಿಬೇವು. ಇದು ಹುರ್ಕೊಂಡ್ಮೇಲೆ ಆ ಬದನೆಕಾಯಿನೆಲ್ಲ ಅದರಲ್ಲಿ ಹಾಕ್ಕೊಂಡ್ಬಿಟ್ಟು ಒಂದು 5 ನಿಮಿಷ ಹುರ್ಕೊಬೇಕು. ಅದಾದಮೇಲೆ ಉಪ್ಪು ಮತ್ತು ಅರಿಶಿನ ಪುಡಿ ಅದಕ್ಕೆ ಹಾಕ್ತೀನಿ. ಅದು ಹಾಕ್ಕೊಂಡ್ಬಿಟ್ಟು ಹುರ್ಕೊಳ್ಬೇಕು. ಆಮೇಲೆ ಒಂದು 5 ನಿಮಿಷ ಬೆಂದ ಮೇಲೆ ಅದನ್ನು ನಿಧಾನ ತೆಗೆದುಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಎಣ್ಣೆಲಿ ಸ್ವಲ್ಪ ಅರ್ಧ ಬೆಂದಿರುತ್ತೆ. ಆಮೇಲೆ ಆ ಖಾರನ ರುಬ್ಕೊಳ್ಳೋದು, ತೆಂಗಿನಕಾಯಿ ಇಟ್ಟಿದ್ನಲ್ಲ ಮಸಾಲೆ, ಅದನ್ನೆಲ್ಲ ಹಾಕ್ಬಿಟ್ಟು ರುಬ್ಕೊಳ್ಳೋದು. ತುಂಬ ನೈಸಾಗೇನು ಹಾಕ್ಬೇಕಂತ ಇಲ್ಲ, ಹಾಕೊಂಡು ರುಬ್ಕೊಂಡ್ಬಿಟ್ಟು ಮತ್ತೆ ಮಿಕ್ಸಿ ತೊಳೆದಿದ್ದ ನೀರು ಮತ್ತು ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಬೇಯಿಸ್ಕೊಳ್ಬೇಕು. ಬದನೆಕಾಯಿ ಬೇಯೋ ತನಕ ಬೇಯಿಸ್ಕೊಳ್ಳಿ. ಆಮೇಲೆ ಬೆಂದ ಮೇಲೆ ಈ ಪುಡಿಗಳನ್ನು ಎಲ್ಲದನ್ನು ಹಾಕಿ, ಕಡಲೆಕಾಯಿ ಬೀಜ, ಉದ್ದಿನಬೇಳೆ ಮತ್ತು ಧನಿಯಾ ಪುಡಿ ಮಾಡಿದ್ನಲ್ಲ ಅದು ಹಾಕಿದ್ದೀನಿ. ಅದು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿಡಿ. ನೋಡಿ, ಆಯಿತು, ಎಣ್ಗಾಯಿ ಆಗಿದೆ. ನೋಡಿ, ಚಪಾತಿಗಿದು, ರೊಟ್ಟಿಗೆ, ಯಾವುದಕ್ಕೆ ಬೇಕಾದ್ರೂ ತಿನ್ನಿ. ಇವತ್ತು ನಾನು ರೊಟ್ಟಿಗೆ ಮಾಡ್ತಾ ಇರೋದು. ಎಲ್ಲರೂ ಮಾಡಿ, ರೊಟ್ಟಿ ಜೊತೆ ಚಪಾತಿ ಜೊತೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಿಂದು ನೋಡಿದ ಮೇಲೆ ಕಮೆಂಟ್ಸ್ ಮಾಡಿ.